ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಮಾದಾನ್ ರಸಗೊಬ್ಬರದ ಕಂಪನಿಯವರ ಹಿರಿಯ ಅಧಿಕಾರಿಗಳು ಬಂದಿದ್ರು ನಮ್ಮ ದೊಡ್ಡಪ್ಪರ ತೋಟಕ್ಕೆ ರಸಗೊಬ್ಬರದ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ. ಅಲ್ಲಿ ಮುಂದೆ ನಮ್ಮೂರಿನ ಗ್ರಾಮಸ್ಥರೆಲ್ಲ ಮುಂದೆ ಹೋಗಿ ಕೂತ್ಕೊಂಡಿದ್ರು. ನಾವು ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದು. ಹಂಗೆ ನಮ್ಮ ಮದಣ್ಣಗೆ ಒಂದು ನಮಸ್ಕಾರ ಮಾಡಿ, ಇವ್ರು ಬಂದಿದ್ದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಇಷ್ಟು ವರ್ಷ ಅಂದರೆ ನಮ್ಮ ಅಪ್ಪರು ಅವ್ರ ಅಪ್ಪರ ಕಾಲದಿಂದ ಒಂದೇ ರೀತಿ ಗೊಬ್ಬರಗಳನ್ನು ಹಾಕೊಂಡು ಬಂದಿರ್ತಾರೆ. ಅದರಲ್ಲಿ ಈ ಮಣ್ಣಿನ ಸತ್ವ ಎಲ್ಲ ಕಳ್ಕೊಂಡೋಗಿರುತ್ತೆ. ಅದಕ್ಕೆ ವಿವಿಧ ರೀತಿಯ ಗೊಬ್ಬರಗಳಿದೆ. ಏನಂತ ಹೇಳಿದ್ರೆ ಅದರಲ್ಲಿ ಖನಿಜಾಂಶಗಳು ಮತ್ತು ಪೋಷಕಾಂಶಗಳಿರುವಂಥ ನೈಟ್ರೋಜನ್ನು, ಜಿಂಕು, ಬೊರಾನು, ಮೆಗ್ನೀಷಿಯಮು ಮತ್ತು ಫಾಸ್ಫರಸ್ಸು ಈ ರೀತಿ ಗೊಬ್ಬರಗಳನ್ನು ಹಾಕೋದ್ರಿಂದ ಒಂದು ಒಳ್ಳೆ ಬೆಳೆಯನ್ನು ಕಾಣ್ಬೋದು ಅನ್ನೋದನ್ನ ಈ ಸಭೆಯನ್ನು ಆಯೋಜಿಸಿ ಮತ್ತೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಈ ಸಭೆಯ ಮಹತ್ವ. ಇದನ್ನೆಲ್ಲ ಕೇಳಿ ನಾವು ಹೋಗ್ತಿರುವಾಗ ಹೆಂಗ್ತಿರ್ಕಿಂತ ನೋಡಿ ಅಲ್ಲಿಂದ ಬರ್ತಾ ನಮ್ಮ ಸಂದೀಪ್ ಅಣ್ಣ ಮೊಬೈಲ್ ನೋಡ್ತಾ ಇದ್ದ. ಅವನಿಗೊಂದು ಹೇಳಿ ನಾವು ಸೀದಾ ಎಲೆ ಕೊಯ್ಯಕ್ಕೆ ಹೊರಟ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಾಳೆ ಅವ್ರ ಮನೆಗೆ ಪೂಜೆ ಐತಂತೆ. ಅದಕ್ಕೆ ಬಾಳೆದೆಲೆ ಮತ್ತು ಬಾಳೆಕನ್ನ ಕೊಯ್ಕೊಂಡು ಮನೆಗೆ ಹೊರಟ್ವಿ. ಒಂದು ಹಿಂಗಾರನ ಕಿಡ್ನಾಪ್ ಮಾಡಿದ್ದಾನೆ. ಇದನ್ನೆಲ್ಲ ಕೊಡೋಕ್ಕೆ ನಾವು ಮನೆ ಹತ್ರ ಬಂದ್ವಿ. ನಮ್ಮ ತಮ್ಮ ನಾಳೆ ಪೂಜೆ ಕರಿತಾ ಇದ್ದ. ಹಂಗೆ ನಾನು ಮನೆ ಕಡೆ ಹೊರಟೆ. ನಾನು ಮನೆ ಮೇಲೆ ಬಂದೆ ಸಿಪ್ಪೆ ತುಂಬ್ಕೊಂಡು ಹೋಗೋಣ ಅಂತ. ದರ್ಶು ಮತ್ತೆ ರಾಕಣ್ಣ ಏನೋ ಮಾಡ್ತಾ ಇದ್ರು. ಅವ್ರ ಹತ್ರ ಹೋಗೋಣ ಅಂತ ಸಿಪ್ಪೆ ತುಂಬ್ಕೊಂಡು ಕೆಳಗೆ ಹೊರಟೆ. ಅಷ್ಟರಲ್ಲಿ ನಾನು ಫುಲ್ ಫ್ರೆಶ್ ಆಗಿ ಹೊರಗೆ ಬಂದೆ. ಅಷ್ಟರಲ್ಲಿ ನಮ್ಮ ಹೇಮಂತ ಫೋನ್ ಮಾಡ್ದ, ಈ ಪಾತ್ರೆ ಹರ್ಕೊಂಡು ಹೋಗೋಣ ಬಾ ಅಂತ. ಇಲ್ಲಿ ಮಜಾ ಏನಂದರೆ ನನ್ನ ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಮನೆ ಫಂಕ್ಷನ್ನೇ ಆಗಿರ್ಬೋದು, ಕೆಳಗೆ ಪಾತ್ರೆ ಹರ್ಕೊಂಡು ಹೋಗ್ಬೇಕಾದ್ರೆ ಒಂದು ಸೈನ್ ಮಾಡಿಸ್ಕೊಂತಾರೆ ಕೆಳಗೆ ಪಾತ್ರೆ ಇಸ್ಕೊಂಡಿದ್ದೀವಿ ಅಂತ. ಅದರಲ್ಲಿ ಎಲ್ಲ ನಾನೇ ಸೈನ್ ಮಾಡಿರೋದು, ನಂದೇ ಸೈನ್ ಮಾಡಿರೋದು. ಇವತ್ತು ಕೂಡ ನಾನೇ ಸೈನ್ ಮಾಡಿದ್ದೀನಿ. ಅಲ್ಲಿ ಅಕಸ್ಮಾತ್ ಪಾತ್ರೆ ಏನಾದರೂ ಕಳೆದೋಯ್ತು ಅಂತ ಹೇಳಿದ್ರೆ ಸೈನ್ ಮಾಡಿದವರೇ ಹೊಣೆ ಅಂತ ಹೇಳಿದ್ರೆ, ಅವರೇ ಜವಾಬ್ದಾರಿ ಅಂತ ಹೇಳಿದ್ರೆ ನನ್ನ ಕತೆ ಏನಾಗ್ಬೇಡ. ಟೀ ಪ್ಲಸ್ನ ಟ್ಯಾಕ್ಟ್ರಲ್ಲಿ ಹಿಡ್ಕೊಂಡು ಹೋಗಂಗಿಲ್ಲ, ಅದಕ್ಕೆ ಬೈಕಲ್ಲಿ ಹಿಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲಿ ಅಡುಗೆಗೆ ನೀರು ಬೇಕು ಅಂತ ಹೇಳಿದ್ರು. ಅದಕ್ಕೆ ನೀರು ತಗೊಂಡು ಅವ್ರ ಮನೆಗೆ ಕೊಟ್ಟು ನಾನು ಮನೆಗೆ ಹೊರಟೆ. ಅಷ್ಟರಲ್ಲಿ ಸಂಜೆ ಮತ್ತೆ ಹೇಮಂತ ಬಂದ ನೀರು ಹಿಡ್ಕೊಂಡು ಹೋಗೋಣ ಅಂತ. ನಮ್ಮ ಮದಣ್ಣರು ಏನು ಮಾಡ್ತಾರೆ ಅಂತ ಅವಾಗಲೇ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ನೋಡೋಣ ಅಂತ ಹೊರಟೆ. ಇದಾಗಿತ್ತು ಇವತ್ತಿನ ದಿನಚರಿ.